ಆತ್ಮೀಯ ವಿದ್ಯಾರ್ಥಿಗಳೇ, 15/2/2025ರಲ್ಲಿ ನಡೆದಿರ್ತಕ್ಕಂಥ ಮುರಾರ್ಜಿ ಪರೀಕ್ಷೆಗಳ ಬಗ್ಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ವಿ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಸ್ವಚ್ಛತೆ. ಎರಡನೇ ಪ್ರಶ್ನೆ, ಗಂಟವು ಬಿಗಿದು ಬಂತು ನುಡಿಗಟ್ಟಿನ ಅರ್ಥವೇನು? ಇದಕ್ಕೆ ಸರಿಯಾದ ಉತ್ತರ ತುಕ್ಕು ಉಮ್ಮಳಿಸಿ ಬರುವುದು. ಇನ್ನು ಮೂರನೇ ಪ್ರಶ್ನೆ, ಅಡ್ಡ ಮರದಲ್ಲಿ ಬೊಡ್ಡ ಕೂತಿದ್ದಾನೆ ನಾನ್ಯಾರು ಒಗಟು ಬಿಡಿಸಿ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಕುಂಬಳಕಾಯಿ. ಇನ್ನು ನಾಲ್ಕನೇ ಪ್ರಶ್ನೆ, ಅಕ್ಕಿಯು ಹಾರಿ ಹೋಗಿ ಹಕ್ಕಿಯನ್ನು ತಿಂದಿತು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇದು, ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇನ್ನು ಐದನೇ ಪ್ರಶ್ನೆಯ ಉತ್ತರ, ಮಗಳು ತಂದೆಗೆ ಪತ್ರ ಬರೆದಳು. ಮಗಳು ತಂದೆಗೆ ಪತ್ರ ಬರೆದು ಅಡಿಗೆರೆ ಎಳೆದ ಲಿಂಗ ಬದಲಾಯಿಸಿ ಬರೆಯಿರಿ ಅಂತಕ್ಕಂಥ ಉತ್ತರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಗನು ತಾಯಿಗೆ ಪತ್ರವನ್ನು ಬರಿತಾನೆ. ಇನ್ನು ಆರನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 2. ಇನ್ನು ಹಸಿರು ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾಧಿಕಾರಿಯಾಗಿ ಬರೆದಾಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರಿದು ಚೇತನ ಮಾಡಲಿ ಹಸಿರು, ಆಯ್ಕೆ 1. ಇನ್ನು ಪ್ರಶ್ನೆ 7, ಕೆಳಗಿನ ಪದಗಳಲ್ಲಿ ವಿಸರ್ಗ ಪದವನ್ನು ಒಳಗೊಂಡಿರುವ ಪದ ಯಾವುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪುನಃ. ಇನ್ನು ಈ ಕೆಳಗಿನ ವಿಜಾತಿ ಸಂಯುಕ್ತರ ಹೊಂದಿರುವ ಪದ ಯಾವುದು? ಆಜ್ಞೆ ಅಂತಕ್ಕಂಥದ್ದು. ಇನ್ನು ಗುರುತಿಗಾಗಿ ವ್ಯವಹಾರಕ್ಕಾಗಿ ಇಟ್ಟುಕೊಂಡಿರುವ ಒಂದು ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂಕಿತ ನಾಮ. ಕಾಂಚನ ಸುಂದರ ಹುಡುಗಿ, ಇಲ್ಲಿ ಅಡಿಗೆರೆ ಎಳೆದ ಪದ ವ್ಯಾಕರಣಾಂಶ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಪುನಃ ವಿಶೇಷಣ. ಬೆಟ್ಟದಾವರೆ, ಈ ಸಂಧಿಯನ್ನು ಬಿಡಿಸಿದಾಗ ಬೆಟ್ಟದಾವರೆ. ಇನ್ನು ಆದೇಶ ಸಂಧಿಗೆ ಸಾಮಾನ್ಯವಾಗಿ ಕದಪಗಳಿಗೆ ಆದೇಶವಾಗಿ ಬರುವುದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗ ದ ಬ, ಮೂರನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬಿ ವಿ ಕಾರಂತ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಪಂಜರ ಶಾಲೆ ಎಂಬ ಕನ್ನಡಕ್ಕೆ ವಾದಿಸುತ್ತಾರೆ ಬಂಗಾಳಿ ಭಾಷೆಯಿಂದ. ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಮನವಿ ಪತ್ರವನ್ನು ಬರೀಬೇಕು. ಇನ್ನು ದಂಡು, ಈ ಪದದ ನಾನಾರ್ಥಕ ಅಂದರೆ ಶಿಕ್ಷೆ ಮತ್ತು ಕೋಲು. ಹಾಗೆ ಅಂಬಿಕನಾಯ ದತ್ತ, ಇದನ್ನು ಯಾರ ಕಾವ್ಯನಾಮ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ದ ರಾ ಬೇಂದ್ರೆ, ಆಯ್ಕೆ 3. ಎತ್ತುಗಳು ಗದ್ದೆಯಲ್ಲಿ ನೇಗಿಲುಗಳನ್ನು ಎಳೆಯುವವು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಳೆಯುವವು. ಮಹೇಂದ್ರನು ಮಾರುಕಟ್ಟೆಗೆ ಹೋಗುತ್ತಾನೆ, ಇಲ್ಲಿ ಇರ್ತಕ್ಕಂಥದ್ದು ಉತ್ ಅಂತಕ್ಕಂಥದ್ದು. ಹುಡುಗನು ಹಣ್ಣನ್ನು ತಿಂದನು, ಈ ವರ್ತಮಾನದಲ್ಲಿರುವ ಬಹುವಚನ ರೂಪದಲ್ಲಿ ಬರೆದಾಗ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ. ದ ಮೀನಿಂಗ್ ಆಫ್ ವರ್ಡ್ ಮ್ಯಾಗ್ನಿಫಿಕೆಂಟ್ ಅಂದರೆ ಇದಕ್ಕೆ ಸರಿಯಾಗಿರ್ತವೆ ವಂಡರ್ಫುಲ್. ದ ಶಾರ್ಟ್ ಫಾರ್ಮ್ ಆಫ್ ಗುಡ್ ನಾಟ್ ಅಂತಕ್ಕಂಥದ್ದು. ಇದಕ್ಕೆ ಈ ಆಪ್ಷನ್ಸ್ ಕರೆಕ್ಟ್, ಗುಡ್ ನಾಟ್. ಕಮಲಾ ಈಸ್ ಎ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್, ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇಲ್ಲಿ ರಿಅರೇಂಜ್ ದ ಫಾಲೋವಿಂಗ್ ಸೆಟ್ ಆಫ್ ದ ಮೀನಿಂಗ್ಫುಲ್ ಅಂದರೆ ಪೇರೆಂಟ್ಸ್ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಪ್ರೆಸೆಂಟ್ ಆಗೋದಿಲ್ಲ, ಯಾಕಂದರೆ ಎ ಅನ್ನೋದು ಇಲ್ಲ. ಇನ್ನು ಸಿ ಪ್ಲೇಡ್
ಅದಕ್ಕೆ ನಿಕ್ಸಲ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು ಡ್ರೆಸ್ ಪ್ಯೂರಲ್ ಫಾರ್ಮ್ ಯಾವುದಂದರೆ ಡ್ರೆಸ್ಸಿಸ್. ಡ್ರೆಸ್ಸಿಸ್ ಅಂತಕ್ಕಂಥದ್ದು ಪ್ಯೂರಲ್ ಫಾರ್ಮ್ ಆಗುತ್ತೆ. ಇನ್ನು ಅಪೋಸಿಟ್ ಜ್ಞಾನಿ ಈಸ್ ಲಾಸ್. 28ನೇ ಪ್ರಶ್ನೆಯ ಉತ್ತರ ಇದು ಡಿಕ್ಷನರಿ ಆರ್ಡರ್ 4ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇದು ಒಂದು ಐ ಆಮ್ ಎ ವೆಜಿಟೇಬಲ್ ಗ್ರೋ ಅಂಡರ್ ದ ಗ್ರೌಂಡ್, ಐ ಕ್ಯಾನ್ ಇಟನ್ ಡ್ರೈವ್ ಆ್ಯಂಡ್ ಕುಕ್ಡ್, ಐ ಹೆಲ್ಪ್ ಕೀಪ್ ಐಸ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಐ ಆಮ್ ಆರೆಂಜ್. ಒಂದು ನೆನ್ಪಿಟ್ಕೋಬೇಕು, ಇಲ್ಲಿ ಯಾವುದೇ ರೀತಿ ಕುಕ್ಡ್ ಅಂತಕ್ಕಂಥದ್ದು ಆರೆಂಜನ್ನು ಮಾಡಲ್ಲ, ಆದರೆ ಕಲರ್ ಇರುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಗ್ರೋ ಕೂಡ ಗ್ರೌಂಡ್ ಅಂದರೆ ಕ್ಯಾರೆಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು ದ ಹೆಲ್ಡನ್ ವರ್ಲ್ಡ್ ಅಂತಕ್ಕಂಥದ್ದು ಚೈಲ್ಡ್ ಅಂತಕ್ಕಂಥದ್ದು. ಇನ್ನು 31ನೇದು ಇದು ಸರಿಯಾಗಿರ್ತಕ್ಕಂಥ ಆನ್ಸರ್ ಸನ್ನಿ. ನೆಕ್ಸ್ಟ್, ದ ಫಸ್ಟ್ ರಿಪೋಸ್ಟ್ ನ್ಯಾಷನಲ್ ಬ್ರೇವ್ ಅವಾರ್ಡ್ ಹರಿಶ್ಚಂದ್ರ ಮಿಶ್ರಾ ಅಂತಕ್ಕಂಥದ್ದು. ಇನ್ನು ಕಂಪ್ಲೀಟ್ ದ ಸೆಂಟೆನ್ಸ್ ರೌಂಡ್ ಅಂತಕ್ಕಂಥದ್ದು ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇಫ್ ಯು ಬಿಲೀವ್ಡ್ ಆಫ್ ದ ಯುವರ್ ಸೆಲ್ಫ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಇದು ಹಾಫ್ ಪಾಸ್ಟ್ ಆಫ್ ಪೈ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್, ಇದು ದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ಎ ಪಾರ್ಕ್ ಮೈ ಕಾರ್ ನಿಯರ್ ದ ಆ್ಯಕ್ಷನ್ ವರ್ಡ್ ಇಸ್ ಪಾರ್ಕ್. ರೈಟ್ ದ ಜೆಂಡರ್ ಆಫ್ ಅಂಡರ್ಲೈನ್ ವರ್ಡ್ ಇಸ್ ಗಾಡೆಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು 39ನೇ ಪ್ರಶ್ನೆ, ಡಾಕ್ಟರ್ ಅಬ್ದುಲ್ ಕಲಾಂ ಈಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು ರೀಅರೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ಸ್ 3. ಅನಿಮಲ್ಸ್ ಆರ್ ಲಿವಿಂಗ್ ಸ್ಪ್ರಿಂಗ್ ಅಂತಕ್ಕಂಥದ್ದು. ಇನ್ನು ಒಂದು ವಿಮಾನವು ಆಗಮಿಸುವ ವೇಳೆ 13:30 ಆದರೆ ಅದರ ಒಂದು 12ಕ್ಕೆ ಪರಿವರ್ತಿಸಿದಾಗ ಮಧ್ಯಾಹ್ನ 3:30 ಗಂಟೆ ಆಗುತ್ತೆ. ಇನ್ನು ಈ ಕೆಳಗಿನ ಯಾವ ವಿಶಾಲ ಕೋನಗಳ ಸಂಖ್ಯೆಗಳು 4? ಶಾಲಿನಿಯು 7:45 ಮನೆ ಬಿಟ್ಟ 9:15 AM ಶಾಲೆ ತಲುಪುತ್ತಾಳೆ. ಹಾಗಾದರೆ ಶಾಲೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು 1:30 ಗಂಟೆ. ಇನ್ನು ಸರಣಿಯನ್ನು ಪೂರ್ಣಗೊಳಿಸಿರಿ, ಪೂರ್ಣವಾಗಿ 36. ಆಯತಾಕಾರದ ತೋಟವು 60 ಮೀಟರ್ನಿಂದ 40 ಮೀಟರ್ ಅಂದರೆ ಸುತ್ತಳತೆ 200 ಮೀಟರ್. ಇನ್ನು ಪುನರ್ವಿ ವಾರ್ಷಿಕವಾಗಿ ವಿವಿಧ ವಿಷಯಗಳ ಪಡೆದ ಅಂಕಗಳ ಕೆಳಗಿನಂತಿವೆ. ಪುನರ್ವಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆಯುತ್ತಾಳೆ ಅಂದರೆ ಗಣಿತ. ಇದನ್ನು ಬಿಡಿಸಿ ಬರೆದಾಗ ಅಂತಕ್ಕಂಥದ್ದು ಅಂದರೆ ಕೂಡಿಸಿರಿ ಅಂತ ಹೇಳ್ಯಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ 13,182. ಇನ್ನು ಇದನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಸಂಖ್ಯೆ ಅತಿ ಸಂಖ್ಯೆ 0 ಯಾವುದು ಅಂದರೆ 20,458. ಇನ್ನು ಒಂದು ಸಂಖ್ಯೆ 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷ 5 ಬರ್ತದೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ 185. ಒಂದು ಹಳ್ಳಿಯ ಜನಸಂಖ್ಯೆ 3,389. ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,893. 2 ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ 8,782. ಇನ್ನು 2,462, 3,487. 10ರ ಸ್ಥಾನದ ಅಂದಾಜಿಸಿದಾಗ 5,950. ಇನ್ನು ಈ ಎರಡು ವ್ಯತ್ಯಾಸ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ 30,629 ಆಗುತ್ತೆ.
ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಣ್ಣ ಹಚ್ಚಿರುವ ಭಿನ್ನರಾಶಿಯ ರೂಪ ಯಾವುದು ಅಂದರೆ ಎರಡನೇದು 10ನೆಯ 7. 47,346 ಎಷ್ಟನ್ನು ಸೇರಿಸಿದಾಗ 84,625 ಆಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ 37,279 ಸೇರಿಸಬೇಕಾಗುತ್ತೆ. ಇನ್ನು 82 ಪೈಸೆಗಳಲ್ಲಿ ಸೂಚಿಸಿದಾಗ 8,200 ಆಗುತ್ತೆ. ಇನ್ನು 48 ಎಷ್ಟನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು 1 ಅಂತಕ್ಕಂಥದ್ದು ಆಯ್ಕೆ 3. 4,425 ಅಮರ್ ಅಕ್ಬರ್ನ ಅಂತೋನಿ ಸಮನಾಗಿ ಹಚ್ಚಲಾಗಿದೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1475 ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು 59ನೇ ಪ್ರಶ್ನೆ. 18 ಕಿಲೋಗ್ರಾಮ್ 750 ಗ್ರಾಮ್ 25 ಮೊತ್ತ ಎಷ್ಟು ಅಂದರೆ 18,775 ಕಿಲೋಗ್ರಾಮ್. ಇನ್ನು ಕೋನನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಕೋನ ಮಾಪಕ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ 61ನೇದು. ಈ ಕೆಳಗಿನ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ? ಇಲ್ಲಿ ನೋಡ್ರಿ, ವಿಷ ಅನಿಲಗಳಿಗೆ ಗಾಳಿಗೆ ಸೇರುವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಎಷ್ಟರಷ್ಟು ನೀರಿನಲ್ಲಿದೆ? 71ರಷ್ಟು ನೀರಿನಲ್ಲಿ. LPGಯ ವಿಸ್ತರಣೆ ಉಪ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎರಡನೇ ಆಯ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 64ನೇದು. ಈ ಒಗಟನ್ನು ಬಿಡಿಸಿರಿ ಅಂತಕ್ಕಂಥದ್ದು. ಕತ್ತಲು ಕಳಿವೆ ಅಂದರೆ ಬೆಳಕನ್ನು ನೀಡುವೆ ಅಂದರೆ ಸೂರ್ಯ. ಶಕ್ತಿಯ ಮೂಲ ಕೂಡ ಅದೇ ಆಗಿದೆ. ಇನ್ನು ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ kg ಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸಿದ್ಧಪಡಿಸುವ ಆಹಾರ ಪೊಟ್ಟಣಗಳನ್ನು ಕೊಳ್ಳುವಾಗ ತೆಗೆದುಕೊಳ್ಳಬಹುದಾದ ಪ್ರಮುಖ ಅಂಶ ಯಾವುದು ಅಂದರೆ ಅದಕ್ಕೆ ತಯಾರಾದ ದಿನಾಂಕ, ಅವಧಿ ಮುಗಿಯುವ ದಿನಾಂಕವನ್ನು ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಸೊಳ್ಳೆಗಳಿಂದ ಬರುವ ರೋಗ ಯಾವುದಂದರೆ ಮಲೇರಿಯಾ. ಈ ಕೆಳಗಿನ ಯಾವುದರ ಘಟಕ ಸರಳ ವಿಧಾನದಿಂದ ಬೇರ್ಪಡಿಸಬಹುದು? ಮಿಶ್ರಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಇನ್ನು 69. ಕೃತಕ ಧಾತುವಿನ ಉದಾಹರಣೆ ಯಾವುದು ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಪ್ಲುಟೋನಿಯಂ. ಇನ್ನು ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಅಂದರೆ 76 ವರ್ಷಕ್ಕೊಮ್ಮೆ. ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಆಯ್ಕೆ 2 ಪ್ರೋಟೀನ್ ಸರಿಯಾದ ಆನ್ಸರ್. ಇನ್ನು 72. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆಯಾಗಿದೆ ಅಂದರೆ ನವಣೆ ಅಂತಕ್ಕಂಥದ್ದು. ಉಪ್ಪಿನಕಾಯಿ ಬಹಳ ಕೆಡದಂತೆ ಇಡಲು ಉಪ್ಪನ್ನು ಉಪ್ಪು ಹಾಕಿರುತ್ತಾರೆ. ಈ ಕೆಳಗಿನ ಇಟ್ಟಿಗೆಯ ಲಕ್ಷಣ ಯಾವುದು ಅಂದರೆ ಕಣಗಳು ನಿರ್ದಿಷ್ಟ ಒತ್ತತ್ತಾಗಿ ಜೋಡಿಸಣೆಯಾಗಿರ್ತವೆ. ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. 75. ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಶಕ್ತಿ ಏನನ್ನು ಕರೀತಾರೆ ಅಂದರೆ ಪ್ರಚನ ಶಕ್ತಿ ಅಂತ ಕರೀತಾರೆ. ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಆಕಾರ ಯಾವುದು ಅಂದರೆ ಸೂರ್ಯ. ಇನ್ನು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಂದರೆ ನೀಲಿ ತಿಮಿಂಗಲ. ಆರೋಗ್ಯವಂತನ ಮನುಷ್ಯನಿಗೆ ಎಷ್ಟು ಬಾರಿ ಹೃದಯ ಬಡಿತ ಆಗುತ್ತೆ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ 72. ಘನ ಇಂಧನಕ್ಕೆ ಉದಾಹರಣೆ ಯಾವುದು ಅಂದರೆ ಇದಕ್ಕೆ ಕಲ್ಲಿದ್ದಲು ಅಂತಕ್ಕಂಥದ್ದು. ಇನ್ನು ಮಿಶ್ರಣ ಪ್ರಾಣಿಗೆ ಉದಾಹರಣೆ ಮನುಷ್ಯ ಅಂತಕ್ಕಂಥದ್ದು. ಇನ್ನು 81ನೇದು. ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯ. ಇನ್ನು ಬ್ಯಾಂಕ್ಗಳಿಂದ ಹಣ ಸೌಲಭ್ಯ ಪಡೆದು ಆಧುನಿಕ ಕೃಷಿ ಯಂತ್ರಗಳು ಖರೀದಿಸಿ ಬೆಳೆ ಬೆಳೆದ ಉಗ್ರಾಣಗಳಿಗೆ ಸಂಗ್ರಹಿಸಿ ಬೆಲೆ ಬಂದಾಗ ಮಾರುತ್ತಾರೆ. ಯಾಕೆ ದೊಡ್ಡ ಕೃಷಿಕರು ಕರೆಯಾಗ್ತಕ್ಕಂಥ. ಇನ್ನು ಜೋಳ, ಕಡಲೆ, ದ್ರಾಕ್ಷಿ, ಕಬ್ಬು, ಸಜ್ಜೆ, ಗೋಧಿ ಈ ಬೆಳೆಗಳು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಇನ್ನು ರಹೀಮನು ಒಂದು ಭೂಮಿಯಲ್ಲಿ ವರ್ಷವೊಂದಕ್ಕೆ 2-3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಯಾವ ಕೃಷಿ ವಿಧಾನ ಅಂದರೆ ಸಾಂದ್ರ ಬೇಸಾಯ. ಈ ಚಿತ್ರದಲ್ಲಿ ಪ್ರಸಿದ್ಧ ಸಂಗೀತಗಾರ ಭೀಮ್ಸೇನ್ ಜೋಶಿ. ಇನ್ನು ಆಟದ ಯೋಗ ವೈಹಿಕ ವ್ಯಾಯಾಮದಿಂದ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂದರೆ ದೇಹ ಬಲಗೊಳ್ಳುವುದಿಲ್ಲ. ಇದಕ್ಕೆ ಸರಿಯಾದ ಆನ್ಸರ್. ಇನ್ನು ಪೂರ್ವ ಬಂದರಕ್ಕೆ ಒಂದು ಪೂರ್ಣ ಬಂದರದಲ್ಲಿರದ ಒಂದು ಉದಾಹರಣೆ ಯಾವುದು ಅಂದರೆ ಕಾಂಡ್ಲಾ. ಇನ್ನು ಹಿಮಾಲಯ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳವಾದವನ್ನು ಡೂನ್ ಅಂತೇಳಿ ಕರಿತೇವೆ. ಇನ್ನು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಮಾಸಿಂಗ್ರಾಮ್. ಇನ್ನು ಯಾವ ಗುಂಪು ಕರ್ನಾಟಕ ನೆರೆ ರಾಷ್ಟ್ರ ಅಂದರೆ ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಆಯ್ಕೆ 2 ಸರಿಯಾಗ್ತಕ್ಕಂಥದ್ದು. ಇನ್ನು ನೃತ್ಯದ ಪ್ರಕಾರ ಭರತನಾಟ್ಯ ಯಾವ ರಾಜ್ಯದ್ದು ಅಂದರೆ ತಮಿಳುನಾಡು. ಇದು ವಂಶವೃಕ್ಷ ನೋಡಿರಿ, ತಾಯಿ ಮತ್ತು ಮಗವನ್ನು
ಸೂಚಿಸ್ತಕ್ಕಂಥದ್ದು. ಇನ್ನು 93ನೇದು ನೃತ್ಯದ ಪ್ರಕಾರ ಯಾವುದು ಅಂದರೆ ಯಕ್ಷಗಾನ. ಇನ್ನು 94ನೇದು ಕರ್ನಾಟಕದ ವೈವಿಧ್ಯತೆಯಲ್ಲಿ ಪಶ್ಚಿಮ ಘಟ್ಟಗಳನ್ನು ನಾಶ ತಡೆಗಟ್ಟಲು ಪಾಂಡುರಂಗ ಹೆಗಡೆ ಅವರು ಅಪಿಕೋ ಚಳವಳಿಯನ್ನು ಮಾಡ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಹಸ ಕ್ರೀಡೆ, ಗ್ರಾಮೀಣ ಕ್ರೀಡೆ ಅಂದರೆ ಮಲಗಂಬ. ಇನ್ನು ಕಾಲ್ಪನಿಕ ಭೂಮಿಯನ್ನು 2 ಭಾಗಗಳನ್ನ ಮಾಡ್ತಕ್ಕಂಥದ್ದು ಕಾಲ್ಪನಿಕ ರೇಖೆ ಅಂದರೆ ಭೂಮಧ್ಯ ರೇಖೆ. ಇದನ್ನು ಸಮಭಾಜಕ ವೃತ್ತನೂ ಕೂಡ ಅಂತ ಕರೀತಾರೆ. ಭಾರತದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂದರೆ 8. ಮೊದಲು 9 ಇತ್ತು, ಈಗ 8 ಆಗಿದೆ. ಹಾಗೆ ಅರಾವಳಿಯ ಅತಿ ಎತ್ತರವಾದ ಶಿಖರ ಗುರು ಶಿಖರ. ಹಾಗೆ ಭಾರತದ ತುತ್ತ ತುದಿ ಯಾವುದಂದರೆ ಇಂದ್ರಾಕೋಲ್. ಹಾಗೆ ಭಾರತದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದರೆ ದಕ್ಷಿಣ ಭಾಗ. ಈ ರೀತಿ 100 ಪ್ರಶ್ನೆಗಳು C1 ಅಂತಕ್ಕಂಥ ಒಂದು ಸಿರೀಸನ್ನು ತೆಗೆದುಕೊಂಡು ನಾನು ಹೇಳ್ತೇನೆ. ಈ ನೀವು ಪೂರ್ಣವಾಗಿ ಇವುಗಳ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರುತ್ತವೆ. ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹಾಗೆ ನಿಮಗೆ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.